ಎಲ್ಲರಿಗೂ ಪರಿಚಿತರಾದ ಸರ್ಪಭೂಷಣ ಶಿವಯೋಗಿಗಳು ರಚಿಸಿದ ಜ್ಞಾನ ಶತಕ ಎನ್ನುವ ಗ್ರಂಥದ 31 ಅಥವಾ 32ನೆಯ ಸೂತ್ರ ಇಂದಿನ ಆಧಾರದ ವಿಷಯ. ಈ 34 ಈ ಒಂದು ಸೂತ್ರದಲ್ಲಿ ನಿನ್ನೆಯ ದಿನದ ಅವತಾರಿಕೆಯ ಸಂಶಯ ಪ್ರಶ್ನೆಗಳಿಗೆ ಇವತ್ತಿನ ಶ್ಲೋಕದಲ್ಲಿ ಉತ್ತರವನ್ನು ಹೇಳ್ತಾರ. ನಿನ್ನೆ ಏನು ಪ್ರಶ್ನೆ ಅಂದ್ರೆ, ಜ್ಞಾನ ಒಂದೇ ಮುಕ್ತಿಗೆ ಸಾಧನ, ಅದರಲ್ಲಿ ತೆರತೊಂದಿಲ್ಲ. ಅದು ಸತ್ಯವಾದ ಮಾತು, ಅದು ವೇದದ ಶ್ರುತಿಯಲ್ಲಿ ಹೇಳಿದಂತ ಮಾತು, ಇದೇ ಜ್ಞಾನ ಸಾಧನೆಯನ್ನ ಮಾಡಿಕೊಂಡಂತ ಅನುಭಾವಿಗಳ ಮಾತು. ಇದು ಸತ್ಯ, ಇಲ್ಲಂತಲ್ಲ. ಆದರೆ ಇಂಥ ಒಂದು ಅತ್ಯಂತ ದುಃಖ ನಿವೃತ್ತಿಯನ್ನ ಮಾಡಿಕೊಂಡು ಪರಮಾನಂದ ಸ್ವರೂಪದ ಸುಖವನ್ನ ಪಡಿಬೇಕನ್ನುವಂಥದ್ದೇ ಜಗತ್ತಿನ ಎಲ್ಲಾ ಜೀವಿಗಳ ಅಪೇಕ್ಷೆ. ಯಾವುದೇ ಜೀವಿ ಜಗತ್ತಿನಲ್ಲಿ ತಾನು ಮಾಡುವ ಕಾರ್ಯದಿಂದ ತನಗೆ ದುಃಖ ಆಗಲಿ ಅಂತ ಯಾರೂ ಮಾಡೋದಿಲ್ಲ. ಒಂದು ಸಣ್ಣ ಪ್ರಾಣಿಯನ್ನ ತಗೊಂಡು, ಪಕ್ಷಿಯನ್ನ ತಗೊಂಡು, ಪಶುಗಳನ್ನ ತಗೊಂಡು ಮಾನವನ ಪರ್ಯಂತವಾಗಿ ಯಾರೇ ಒಂದು ಆಪೇಕ್ಷೆಯನ್ನ ಮಾಡಿದರೆ ಸುಖದ ಆಪೇಕ್ಷೆಯನ್ನ ಮಾಡುವರೆ ವಿನಃ ದುಃಖದ ಇಚ್ಛೆಯನ್ನ ಎಂದೂ ಮಾಡೋದಿಲ್ಲ. ಅಂದಾಗ ಇಂಥ ಒಂದು ಸುಖವನ್ನ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಜ್ಞಾನ ಸಾಧನೆ ಒಂದೇ. ಆದರೂ ಕೂಡ ಜಗತ್ತಿನ ಜೀವಿಗಳೆಲ್ಲರೂ ಇಂಥ ಆನಂದವನ್ನ ಕೊಡುವಂತ ಮಾರ್ಗವನ್ನ ಬಿಟ್ಟು ಬೇರೆ ದುಃಖ ಕೊಡುವಂತ ಕರ್ಮ, ಭಕ್ತಿ, ವೈರಾಗ್ಯಗಳನ್ನ ಅವಲಂಬಿಸಲು ಕಾರಣವೇನು ಅಂದಾಗ ಈ ಸೂತ್ರದಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತಾರ. ನ ಕಿಮಪಿ ಅಧಮ ಅಧಮ ಕದಾಪಿ ಅಧಮ ಸ್ನೇಹಿಯತಿ ಕರ್ಮ ಮಧ್ಯಮ ಸ್ವಕ ದೈವತಾ ಭಕ್ತಿಂ ಉತ್ತಮ ಆಯಂ ಅಮುಖ್ಯಂ ಚಿದಂ ಉತ್ತಮೋ ಉತ್ತಮ ಅಂತ ಇದು ಹೇಳ್ತಾ ಬಂದ್ರು. ಅಂದ್ರೆ ಅಧಮ ಅಧಮ ಅಂತ ಶಾಸ್ತ್ರದಲ್ಲಿ ಅಧಮ ಅಂದ್ರೆ ಕನಿಷ್ಠ, ಅಧಮ ಅಧಮ ಅಂದ್ರೆ ಕನಿಷ್ಠನಕ್ಕಿಂತಲೂ ಕನಿಷ್ಠ. ಕಿಮಪಿ ಅಂದ್ರೆ ಯಾವುದನ್ನ, ನಸ್ಲಿಹಿತಿ ಅಂದ್ರೆ ಆಪೇಕ್ಷಿಸುವುದಿಲ್ಲ ಅಂತ ವಿಚಾರ ಮಾಡಿದಾಗ ತಾತ್ಪರ್ಯದಲ್ಲಿ ಹೇಳ್ತಾರ ಮಹಾತ್ಮರು. ಅಧಮರಲ್ಲಿ ಅಧಮನು ಕರ್ಮ, ಭಕ್ತಿ, ಜ್ಞಾನಗಳಲ್ಲಿ ಯಾವುದನ್ನು ಆಪೇಕ್ಷೆಯನ್ನ ಮಾಡುವುದಿಲ್ಲ. ಯಾರೇವನು ಅಧಮರಲ್ಲಿ ಅಧಮನಾದಂತ ಅಧಿಕಾರಿ, ಅವನಿಗೆ ಕರ್ಮದ ಆಪೇಕ್ಷೆಯನ್ನು ಮಾಡೋದಿಲ್ಲ, ಭಕ್ತಿಯ ಇಚ್ಛೆಯನ್ನು ಮಾಡೋದಿಲ್ಲ, ಜ್ಞಾನವನ್ನ ಪಡೆಯುವಂತ ಇಚ್ಛೆ ಆಪೇಕ್ಷೆಯನ್ನು ಮಾಡುವುದಿಲ್ಲ. ಯಾವುದನ್ನ ಅಪೇಕ್ಷೆ ಮಾಡಲಾರದೆ ಇರುವಂತವನೇ ಜಗತ್ತಿನ ಜೀವಿಗಳಲ್ಲಿ ಅಧಮ ಅಧಮ. ಅವ್ರಿಗೇನಂತಾರೆ? ಅಧಮ ಅಧಮ. ಅವ್ನಿಗೇನು ಬೇಕಾಗಿಲ್ಲ, ಊಟ ಮಾಡೋದು, ಮಲಗೋದು, ಎದ್ದೇಳೋದು ಅಷ್ಟೇ ಜೀವನದ ಬದುಕು ಅಂತ ತಿಳ್ಕೊಂಡವನು
ಯಾವುದು ಮಾಡೋದಿಲ್ಲ, ಆಕ್ಷನ್ ಮಾಡೋದಿಲ್ಲ. ಇನ್ನು ಅಧಮನಾದವನು, ಅವನು ಒಂದಾನೊಂದು ಸಮಯದಲ್ಲಿ ಯಾವುದೇ ಒಂದನ್ನು ಅಪೇಕ್ಷೆ ಮಾಡಲು ಇಚ್ಛೆ ಮಾಡ್ತಾನ. ಅವನು ಜಗತ್ತಿನ ಜೀವಿಗಳಲ್ಲಿ ಒಬ್ಬನು. ಮಧ್ಯಮನು ಅಂದ್ರೆ ಕರ್ಮವನ್ನ ಅವಲಂಬಿಸಿಕೊಳ್ಳುತ್ತಾನೆ. ಒಂದು ಕರ್ಮವನ್ನ ಮಾಡಬೇಕು, ಅದರಿಂದ ಆನಂದ ಆಗುತ್ತದೆ ಅಂತ ಅವನ ಅಪೇಕ್ಷೆ. ಉತ್ತಮನ ಏನ್ ಮಾಡ್ತಾನಂದ್ರೆ ದೈವ ಭಕ್ತಿ ತತ್ಪರನಾಗಿ ದೇವರಲ್ಲಿ ಭಕ್ತಿ ಭಾವದಿಂದ, ಶರಣರಲ್ಲಿ ಭಕ್ತಿ ಭಾವದಿಂದ, ಅಥವಾ ಗುರುಗಳಲ್ಲಿ ಭಕ್ತಿ ಭಾವದ ಅಪೇಕ್ಷೆಯನ್ನು ಮಾಡ್ತಕ್ಕಂಥವನು ಉತ್ತಮ. ಉತ್ತಮನ ಏನ್ ಮಾಡ್ತಾನಂದ್ರೆ ತನಗೆ ಜನನ ಮರಣವನ್ನ ಕಡೆದು ನಾಶವನ್ನ ಮಾಡಿ ಜನನ ಮರಣದ ಭವಬಂಧನವನ್ನ ಬಿಡುಗಡೆ ಮಾಡಿಕೊಳ್ಳುವ ಇಚ್ಛೆ ಒಂದನ್ನೇ ಮಾಡತಕ್ಕಂಥವನು ಉತ್ತಮೋತ್ತಮ. ಇಲ್ಲಿ ಯಾಕೆ ಭೇದ ಆಯ್ತು ಅಂದ್ರೆ ಅವರವರ ಭಾವದ ಭೇದ ಅಥವಾ ಅವರವರ ಅರಿವಿನ ಭೇದ, ಅವರವರ ಬುದ್ಧಿಯ ಭೇದದಿಂದ ಜಗತ್ತಿನ ಜನಗಳು ಒಂದೊಂದು ಮಾರ್ಗವನ್ನ ಆಯ್ಕೆಯನ್ನ ಮಾಡಿಕೊಂಡಂತ ವ್ಯಕ್ತಿಗಳು. ಒಂದೊಂದು ಮಾರ್ಗವನ್ನ ಅವರು ಅವಲಂಬನೆ ಮಾಡಿದರು. ಕಾರಣ ಈ ಒಂದು ಅಧಿಕಾರಿಗಳ ಬುದ್ಧಿಯ ಭೇದದಿಂದ ಒಂದೊಂದನ್ನು ಆಯ್ಕೆ ಮಾಡಿಕೊಂಡರೆ ವಿನಃ ಅವರ ಉತ್ತಮನಾದಂತ ಬುದ್ಧಿವಂತರು ಜ್ಞಾನವನ್ನೇ ಆಯ್ಕೆ ಮಾಡಿಕೊಳ್ಳುವರು ವಿನಃ ಬೇರೆ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಯಾಕಂದ್ರೆ ಪ್ರಪಂಚದಲ್ಲಿ ಅಂದ್ರೆ ಜಗತ್ತಿನಲ್ಲಿ ಸುಮ್ಮನೆ ನಾವು ನೋಡಿದ್ರೆ ಒಬ್ಬರ ತಿಳುವಳಿಕೆ ಅಂದ್ರೆ ಒಬ್ಬರ ಬುದ್ಧಿ ಇದ್ದಂತೆ ಮತ್ತೊಬ್ಬರ ಬುದ್ಧಿ ಅಥವಾ ತಿಳುವಳಿಕೆ ಇರುವುದಿಲ್ಲ. ಜಗತ್ತಿನಲ್ಲಿ ಬಹಳ ಜನರಿವೆಲ್ಲಮ್ಮ. ಇಷ್ಟು ಜನ ಇದ್ರು ಕೂಡ ಅವರವರ ತಿಳುವಳಿಕೆ, ಅವರವರ ವಿಚಾರ, ಅವರವರ ಬುದ್ಧಿವಂತಿಕೆ ಒಂದೇ ಪ್ರಕಾರ ಇರುವುದಿಲ್ಲ. ಆದರೆ ಒಟ್ಟಾರೆ ಜಗತ್ತಿನ ಜನರ ನಡೆ ನುಡಿ ತಿಳುವಳಿಕೆಗಳೇ ಆ ನಡೆ ನುಡಿ ಅವರ ತಿಳುವಳಿಕೆ ಅವರ ಬುದ್ಧಿಯಿಂದ 4 ಭಾಗವನ್ನು ಮಾಡಿದ್ರು. ಮನುಷ್ಯರಿಂದ ಭಾಗ ಮಾಡಲಿಲ್ಲ, ಎಲ್ಲರೂ ಮನುಷ್ಯರೇ. ಆದರೆ ಮನುಷ್ಯನ ಬುದ್ಧಿವಂತಿಕೆಯಿಂದ ಅವನ ತಿಳುವಳಿಕೆಯಿಂದ 4 ಭಾಗವನ್ನ ಮಾಡಿದರು. ಆ 4 ಭಾಗದಲ್ಲಿ ಮೊದಲನೆಯ ಭಾಗ ಯಾವುದಂದ್ರೆ ಜಗತ್ತಿನ ಇಂಥ ಒಂದು ಸೃಷ್ಟಿಯಲ್ಲಿ ಕೆಲವರು ವೇದದಲ್ಲಿ ಹೇಳಿದಂತ ಕರ್ಮ, ಭಕ್ತಿ ಮತ್ತು ಜ್ಞಾನ. ವೇದದಲ್ಲಿ ಏನು ಹೇಳಿದೆಂದ್ರೆ ಒಂದು ಕರ್ಮ, ಮಧ್ಯಮದಲ್ಲಿ ಭಕ್ತಿ, ಉತ್ತಮವಾದದ್ದು ಜ್ಞಾನಕಾಂಡ. ಈ 3 ಕಾಂಡಗಳ ಏನು ಎಂಬುದನ್ನು ಅರಿಯದೆ ಏನಪ್ಪ ಕರ್ಮ ಮಾಡ್ಬೇಕಂತ, ಕರ್ಮ ಅಂದ್ರೆ ಏನು ಗೊತ್ತಿಲ್ಲ. ಭಕ್ತಿ ಅಂತ ಭಕ್ತಿ ಅಂದ್ರೆ ಏನು, ಹಂಗಂದ್ರೆ ಏನು. ಮತ್ತೆ ಜ್ಞಾನ ಅಂತರ ಜ್ಞಾನ ಅಂದ್ರೆ ಏನು.
ಇವು ಮೂರನ್ನ ಸಹ ತಿಳಿಯದೆ ಜಗತ್ತಿನಲ್ಲಿ ಪಶುಪ್ರಾಯವಾಗಿ ಪಶು ಏನ್ ಮಾಡ್ತಂದ್ರೆ ನಿಗ್ರಹ, ಆಹಾರ, ಭಯ, ಮೈಥುನಂಚ. ಪಶುಗಳು ನಿದ್ದೆ ಮಾಡ್ತಾವ, ಹಸಿವಾದಾಗ ಹುಲ್ಲು ತಿಂತಾವ, ಯಾರಾದ್ರೂ ಬಿಡಿತಾರಂತ ಭಯ ಅದ. ಅವುಗಳು ಕೂಡ ಕಾಲಕ್ಕೆ ತಕ್ಕಂತೆ ಗಂಡು ಹೆಣ್ಣು ಅಂತ ಕೂಡಿ 2 ಕರುಗಳನ್ನ ಅಥವಾ ಪಕ್ಷಿಗಳನ್ನ ಹಾಕ್ತಾವ. ಅಂದ್ರೆ ಅವು ಕ್ರಿಯೆ ಮಾಡ್ತಾವ. ಈ ಮನುಷ್ಯನಾದವನು ತನ್ನ ಜೀವನದ ಇತಿಹಾಸವನ್ನ ಅರಿಯದೆ, ತಾನು ಯಾರಂತ ತಿಳಿಯದೆ, ನಾನು ಕೂಡ ಜಗತ್ತಿನಲ್ಲಿ ದನಗಳು ಅಥವಾ ಪಶುಗಳು ಅಥವಾ ಪಕ್ಷಿಗಳು ಅಥವಾ ಕುದುರೆ, ನಾಯಿ ಮತ್ತು ಹಂದಿ ಹಲವು ಜನ್ಮಗಳು ತೊಟ್ಟಂತೆ ನಾನು ಒಂದು ಮಾನವ ಶರೀರವನ್ನ ತೊಟ್ಟು ಹುಟ್ಟಿದ್ದೇನೆ. ಅವು ಒಂದೊಂದು ಶರೀರ ತೊಟ್ಟವ, ನನಗೂ ಒಂದು ಶರೀರ ಬಂದದ. ಈ ರೀತಿಯಾಗಿ ಬರೀ ವ್ಯವಹಾರದಲ್ಲಿಯೇ ಬರೀ ವ್ಯವಹಾರ 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 ಆ ವ್ಯವಹಾರದಲ್ಲಿ ತಮ್ಮ ಜೀವಮಾನವನ್ನು ಕಳೆದು ಬಿಡುತ್ತಾರೆ. ಅವರು ತಮ್ಮ ಆಯುಷ್ಯ ಎದಕ್ಕೆ ಆಯುಷ್ಯ 10 ಭಗವಂತ ಸರಾಸರಿ ಮಾನವನಿಗೆ 100 ವರ್ಷ ಅಂತ ಬರದಾರ. 10 100 ಅಂದ್ರೆ 10 × 10 ಅಂದ್ರೆ 100 ವರ್ಷ ಆಗ್ತದೆ. ಪ್ಲಸ್ ಮಾಡಂಗಲ್ಲ, ಇಂಟು ಮಾಡಿದಾಗ 100 ವರ್ಷದಲ್ಲಿ ಮಾನವ 50 ವರ್ಷ ಆಯುಷ್ಯವನ್ನ ಬರೇ ನಿದ್ರೆಗಾಗಿ ಕಳೆದ್ ನೋಡ್ರಿ. 12 ತಾಸು ರಾತ್ರಿ, 12 ತಾಸು ಹಗಲಲ್ರಿ. ಇವನು 12 ತಾಸು 50 ವರ್ಷ ಕಳೆದ. ಇನ್ನ ಎಷ್ಟು ಉಳಿದ್ರಿ? 50. ಆ 50ರಲ್ಲಿ ಪ್ರಾಯ ಅಂದ್ರೆ ಯೌವನ ಅವಸ್ಥೆಯಲ್ಲಿ ವಿಷಯಾದಿಗಳ ಮೋಹ ಪರವಶನಾಗಿ ಮಾಡಬಾರದ ಕಾರ್ಯಗಳನ್ನ ಮಾಡಿ ಆ ಕಾರ್ಯದಲ್ಲೇ ತತ್ಪರನಾದ. ಎಷ್ಟು ವರ್ಷರಿ? 20 ಅಥವಾ 30. 50 + 30 ಹೋದ್ರಿ. ಇನ್ನೆಷ್ಟು ಉಳಿತ್ರಿ? 100ರಲ್ಲಿ 20 ಉಳಿತು. ಆ 20 ವರ್ಷ ಆದ್ರೂ ಎದಕ್ ಕಳೆದ್ನಂದ್ರೆ ಪ್ರಾಯದಲ್ಲಿ ಮಾಡಿದಂತ ಪಾಪದ ಕಾರ್ಯಗಳ ನೋವುಗಳ ನೆನಪಿನಿಂದ ಉಳಿದ 20 ವರ್ಷ ಚಿಂತಾಮಗ್ನಾಗಿ ಎಂಥ ಕಾರ್ಯವನ್ನ ಮಾಡಿದೆ, ಎಷ್ಟು ನಷ್ಟವನ್ನ ಮಾಡಿಕೊಂಡೆ, ಎಷ್ಟು ಅಪಮಾನವನ್ನ ಪಟ್ಟೆ, ಇಂಥ ಹಲವು ಚಿಂತನೆಗಾಗಿ 20 ವರ್ಷ, ಇದು 30 ವರ್ಷ, ನಿದ್ರೆಗಾಗಿ 50 ವರ್ಷ. ಅಂದ್ರೆ ಇವನಿಗೆ ಇಡೀ 100 ವರ್ಷ ಆಯುಷ್ಯ ಸುಮ್ಮನೆ ವ್ಯರ್ಥವಾಗಿ ಕೆಡದರೆ ಇವ್ರಿಗೇನಂದ್ರಿ ಅಂದ್ರೆ 4 ಭಾಗದಲ್ಲಿ ಬರೀ ವ್ಯವಹಾರದಲ್ಲಿಯೇ ತಮ್ಮ ಜೀವಮಾನವನ್ನು ಕಳೆದು ಬಿಡುತ್ತಾರೆ. ಈ ವಿಧವಾದ ಜನರನ್ನು ಮೂರ್ಖರ ಗುಂಪಿಗೆ ಸೇರಿಸಬೇಕಂದ್ರು. ಯಾರ ಗುಂಪಿಗ್ರಿ? ಮೂರ್ಖರ ಗುಂಪಿಗೆ. ಎಷ್ಟು ಮಂದಿ ಸಿಗ್ಬೋದು? ಸುಮ್ಮನೆ ನೀವೇ ನೋಡ್ಬೇಕು, ಎಷ್ಟು ಮಂದಿ ಯಾರಪ್ಪ ಮೂರ್ಖರು ಜಗತ್ತಿನಲ್ಲಿ ಅಂತ ಆಶ್ಚರ್ಯ ಆಗ್ತದೆ. ಕಾರಣ ಎಷ್ಟು ಮಂದಿ ಜಗತ್ತಿನಲ್ಲಿ ಧನವೇ ಬ್ರಹ್ಮ ಅಂತ ಕೆಲವು ಮಂದಿಗೆ, ಅನ್ನವೇ ಬ್ರಹ್ಮ ಅಂತ ಕೆಲವು ಮಂದಿಗೆ,
ಅಧಿಕಾರವೇ ಬ್ರಹ್ಮಪದಿ ಅಂತ ಕೆಲವು ಮಂದಿಗೆ. ಇದರ ವ್ಯವಹಾರದಲ್ಲಿ ಕಾಲವನ್ನ ಕಳೆಯುವಂತ ಜನರೇ ಜಗತ್ತಿನಲ್ಲಿ ಬಹಳಷ್ಟು ಜನ ಸಿಗುವರು. ಅಂದ್ರೆ ಬಹಳ ಮಂದಿ ಜಗತ್ತಿನ ಜೀವಿಗಳಲ್ಲಿ ಮೂರ್ಖರೇ ಬಹಳ ಅಂತ ಇವರಿಗೆ ಮೂರ್ಖರು ಒಂದೇದು. ಮತ್ತೆ ಇವರಿಗೆ ಮೂರ್ಖರ ಗುಂಪಿಗೆ ಸೇರಿತಂದ್ರೆ ಇವರಿಗೆ ಏನಂತ ಕರೀಬೇಕ್ರಿ? ಅಧಮ ಅಧಮರೆಂಬ ಹೆಸರು ಸಲ್ಲುತ್ತದೆ. 4 ಭಾಗದಲ್ಲಿ ಮೊದಲನೇ ಭಾಗದವರು ಅಧಮ ಅಧಮ, ಕನಿಷ್ಠನಿಗಿಂತಲೂ ಕನಿಷ್ಠ. ಇನ್ನು ಕೆಲವರು ಶ್ರಾವಣ ಮಾಸದಲ್ಲಿ ವೇದ, ಶ್ರವಣ ಮಾಸದಲ್ಲಿ ಪುರಾಣ, ಇಂತಹ ಶಾಸ್ತ್ರ ಅಂತ ಹೇಳ್ತಾರಲ್ಲ ಅಲ್ಲವರು. ಏನ್ ಹೇಳ್ತಾರಪ್ಪ ಅಲ್ಲಿ? ಪುರಾಣ ಕೇಳಕ್ ಹೋಗ್ತು ಅಂತಾರ, ಶಾಸ್ತ್ರ ಕೇಳಕ್ ಹೋಗ್ತು ಅಂತ ಹೇಳ್ತಾರ, ಮತ್ತೆ ವೇದ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾರ. ಅವುಗಳಲ್ಲಿ ಏನಿರ್ಬಹುದು? ಏನ್ ಹೇಳಿರ್ಬೋದು? ವೇದಗಳಲ್ಲಿ ಪುರಾಣಗಳಲ್ಲಿ ಏನ್ ಹೇಳಿರ್ಬೋದು? ಶಾಸ್ತ್ರಗಳಲ್ಲಿ ಏನ್ ಹೇಳ್ತಿರ್ಬೋದು? ಮತ್ತೆ ಇಷ್ಟೆಲ್ಲ ಜನ ಯಾಕೆ ಹೋಗ್ತಾರ ಅಂತ ಅವರು ಕರ್ಮಾಸಕ್ತರಾಗಿ ಅವ್ರಿಗೇನ್ರಿ, ನಾವು ಒಂದ್ಸಲ ನೋಡೋಣ, ಶಾಸ್ತ್ರ ಕೇಳಿ ಒಂದ್ಸಲ ಪುರಾಣಕ್ಕೆ ಹೋಗೋಣ, ಒಂದ್ಸಲ ವೇದ ಅಂತಾರ, ವೇದ ಅಂದ್ರೆ ಏನಂತ ಕೇಳೋಣ. ಇದರಿಂದ ಕರ್ಮ ಭಕ್ತಿ ಜ್ಞಾನವೆಂಬ ಮಹನೀಯರು ಈ ಒಂದು ಕರ್ಮ ಮತ್ತೆ ಭಕ್ತಿ ಜ್ಞಾನ ಅಂತ ಹೇಳ್ತಾರ ಬಲ್ಲವರು. ಉತ್ತಮವಾದ ಕರ್ಮ ಮಾಡ್ಬೇಕಪ್ಪ, ದೇವರಲ್ಲಿ ಭಕ್ತಿ ಮಾಡ್ಬೇಕಪ್ಪ, ಮಾನವ ಕುಲದ ಜನ್ಮದ ಲಾಭ ಆಗಬೇಕಾದ್ರೆ ಸ್ವಲ್ಪ ಜ್ಞಾನ ಪಡ್ಬೇಕಪ್ಪ. ಹೀಗೆ ಪರಮಾತ್ಮ ಕರ್ಮ ಭಕ್ತಿ ಜ್ಞಾನ ಹೇಳ್ತಾನಂತ ಶಾಸ್ತ್ರಗಳು ಹೇಳ್ತಾವ. ಅವುಗಳ ಸ್ವರೂಪ ಏನಿರ್ಬೋದು ಅಂದ್ರೆ, ಕರ್ಮದ ಸ್ವರೂಪ ಹೇಗದ, ಭಕ್ತಿಯ ಸ್ವರೂಪ ಹೇಗಿದೆ, ಜ್ಞಾನದ ಸ್ವರೂಪ ಹೇಗಿದೆ ಅಂತ ಏನಿರಬಹುದು ಅಂತ ಯೋಚನೆಯನ್ನ ಮಾಡುತ್ತೆ. ಏನ್ ಮಾಡಿದನ್ರಿ? ತನಗೆ ವ್ಯವಹಾರದಲ್ಲಿ ತೊಡಕು ತೊಂದರೆಗಳು ಬಂದಾಗ ಮಾತ್ರ ಶಾಸ್ತ್ರ ಹೇಳ್ತಾವಂತ ಬದ್ನೆಕಾಯಿ ತಿನ್ನಕ್ ಮಾಡ್ಯಾರ, ಶಾಸ್ತ್ರ ಹೇಳಕ್ ಮಾಡ್ಯಾರ ಅಂತ ಹೇಳ್ಕಂತ ವ್ಯವಹಾರ ಮಗ್ನನಾದಂತ ಮಂದಿ, ಅದ್ರಾಗ ಕೆಲವರಿಗೆ ಏನಾಗ್ತಂದ್ರೆ ವೇದ ಶಾಸ್ತ್ರಗಳ ಪುರಾಣಗಳ ನೆನಪಾಗ್ತದ. ಯಾವಾಗ ಅಂದ್ರೆ ವ್ಯವಹಾರದಲ್ಲಿ ನಷ್ಟ ಆದಾಗ, ವ್ಯವಹಾರದಲ್ಲಿ ನಷ್ಟ ಆದಾಗ, ತಾವು ಮಾಡುವಂತ ಕಾರ್ಯದಲ್ಲಿ ಕಷ್ಟ ಬಂದಾಗ ಆವಾಗ ಮಾತ್ರ ಅರ್ಥ ಕಡೆ ಚಿತ್ತವನ್ನು ಹೊರಳಿಸುತ್ತಾರೆ. ಯಾವ ಕಡೆ ಚಿತ್ತ ಕೊಡ್ತಾರೆ? ಕರ್ಮದ ಕಡೆ. ಆ ಮನಸ್ಸನ್ನ ಕೊಡೋರು ಏನಲ್ಲ, ಇಂಥವರನ್ನು ಸಂಸಾರಗಳ ಗುಂಪಿಗೆ ಸೇರಿಸಬೇಕು, ಇಂಥವರಿಗೆ ಸಂಸಾರದ ಗುಂಪಿಗೆ ಸೇರಿಸ್ಬೇಕಲ್ಲ. ಅಂದ್ರೆ ಇವರಿಗೆ ಅಧಮರು ಅಂತ ಹೆಸರು. ಅಧಮನಕ್ಕಿಂತ ಉತ್ತಮಂತವ್ರು. ಕಷ್ಟ ಬಂದಾಗಾದ್ರೂ ಕೂಡ, ತೊಂದರೆ ಆದಾಗ ಕೂಡ, ಅವಾಗಾದ್ರೂ ಕೂಡ ಈ ಪುರಾಣ ವೇದ ಶಾಸ್ತ್ರ ಏನು, ಅವುಗಳಿಂದ ಏನ್ ಲಾಭ ಅದ ಅನ್ನುವಂಥದ್ದನ್ನ ತಿಳಿದುಕೊಳ್ಳಲಿಕ್ಕೆ ಮನಸ್ಸು ಕೊಡ್ತಾರಲ್ಲ,
ಇವರಿಗೆ ಅಧಮಕ್ಕಿಂತ ಬರೀ ಅಧಮ ಅಂತ ಉತ್ತಮ. ಇನ್ನು ಕೆಲವರು ಈ ನೋಡ್ರಿ, ಕೆಲವು ಮಂದಿ ವೇದಶಾಸ್ತ್ರ ಕೇಳ್ತಾರ ಯಾವಾಗ ಅಂದ್ರೆ ಮನೆಗ ಬಹಳ ಕಷ್ಟ ಆದಾಗ. ಇದಕ್ಕೊಂದು ಉದಾಹರಣೆ ನಮ್ಮ ಬಸವಣ್ಣಂದ್ರ ಬಹಳ ಸಂಕ್ಷಿಪ್ತವಾಗಿ ಹೇಳ್ತಿದ್ರು. ಒಬ್ಬ ಗುರುಪುತ್ರ ಶಿಷ್ಯ ಗುರುವಿನ ಸ್ಥಾನಕ್ಕ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಯಾವಾಗೋ ಒಂದ್ಸಲ ಬರ್ತಿದ್ದ. ಬಂದು ಒಂದು ದಿನ ಅಲ್ಲಿ ಇಲ್ಲಿ ಸೇವೆ ಮಾಡಿದಂಗ ಮಾಡಿ ಅವ್ರ 4 ಮಾತುಗಳನ್ನ ಕೇಳಿ ಬೆಳಗ್ಗೆ ಅದಕ್ಕೆ ಅಪ್ಪ ನಮಗ ಅಪ್ಪನ ಕೊಡ್ರಿ ಓದ್ತೀನಿ ಮನೆ ಅಂತಿದ್ದ. ಸಂಸಾರಕ್ಕಲ್ರಿ, ಅದು ಮೋಹ ಜಗತ್ತವ್ರಿ. ಅವಾಗ ಗುರುಗಳಿಗೆ ಗೊತ್ತಿತ್ತು ಇವರೆಲ್ಲ ಮನ್ಯಾಗ ಕಷ್ಟ ಆದಾಗ ಬರೋರು ಇಲ್ಲಿಗೆ, ಅಲ್ಲೇ ಸುಖ ಇದ್ದಾಗ ಇಲ್ಲಿ ಯಾಕಿರ್ತಾರ ಅಂತೇಳಿ ಆಯ್ತಪ್ಪ ಹೋಗಿ ಬಾ ಅಂತ ಹೇಳ್ತದ. ಇದೇ ಪ್ರಕಾರ ಆತನ ಅಭ್ಯಾಸ ಇತ್ತು. ಅಮಾವಾಸ್ಯೆಗೊಮ್ಮೆ ಬರ್ತಿದ್ದ, 1 ದಿನ 2 ದಿನ ಇರ್ತಿದ್ದ, ಮತ್ತೆ ಹೋಗ್ತಿದ್ದ. ಕೆಲವು ವರ್ಷಗಳು ಗತಿಸಿದ ನಂತರ ಪುನಃ ಬರುವಂಗ ಬಂದಂತ ವ್ಯಕ್ತಿ ವಯಸ್ಸಾಗಿತ್ತು. ಅಷ್ಟೊಳಗ ಗುರುಗಳಲ್ಲಿ ಯಥಾ ಪ್ರಕಾರ ಬಂದಂಗ ಮಾಡುವಂತ ಸೇವೆ ಭಕ್ತಿಯನ್ನ ಮಾಡಿದ. ಅವತ್ತ ಕಳಿತು, 2ನೇ ದಿನ ಕಳಿತು, 3 ದಿನ ಹೋದು, 4 ದಿನ ಹೋದು, 5 ದಿನ, 1 ವಾರ ಕಳೆದವು. ಆ ವ್ಯಕ್ತಿ ಗುರುಗಳನ್ನ ಕೇಳೇ ಇಲ್ಲ. ಅಪ್ಪ ನಾನು ಅಪ್ಪನ ಕೊಡ್ರಿ ಊರಿಗೆ ಹೋಗ್ತಂತ ಹೇಳೇ ಇಲ್ಲ ಅವನು. ಅವಾಗ ಗುರುಗಳಿಗೆ ಮತ್ತೆ ಮೊದಲೇ ಗೊತ್ತಾಗಿತ್ತು. ಇವನು ಬರುವಾಗ ಮನೆಯಿಂದ ಆಶ್ರಮಕ್ಕೆ ಬರುವಾಗ ಅವನ ಲಕ್ಷಣವನ್ನ ಕಂಡಿಡಿದ್ರು ಮಹಾತ್ಮರು. ಇವನು ಒಂದ್ ರೀತಿ ದುಃಖದಿಂದ ಬಂದನಂದ್ರೆ ಮನೆಯಲ್ಲಿ ಸಂಸಾರದಲ್ಲಿ ಏನೋ ಕಷ್ಟ ಆಗ್ಯದಂತ ಅರ್ಥ ಮಾಡ್ಕೊಂಡ್ರು. ಯಾಕಂದ್ರೆ ಮನೆಯಲ್ಲಿ ಕಷ್ಟ ಆಗಿದ್ದಿಲ್ಲ ಅಂದ್ರೆ ಇವನು ಇಲ್ಲಿ ಇರ್ತಿದ್ದಿಲ್ಲ. ಹೌದಿಲ್ಲಮ್ಮ? ಅದಕ್ಕೆ ಗುರುಗಳೇ ಪರೀಕ್ಷೆ ಮಾಡದಂತ ಕೇಳಿದ್ರು. ನಮ್ಮ ಮನಸ್ಸಿಗೆ ಸರಿ ಆದವು ತಪ್ಪಾದವ್ ನೋಡೋಣಂತ. ಅಲ್ಲೋ ತಮ್ಮ, ಬಂದು 1 ವಾರ ಆಯ್ತು, ಮತ್ತೆ ಪ್ರತಿ ಸಲ ಬಂದ್ಗಡೆ ಹೋಗ್ತೀನಂತ 1 ದಿನ 2 ದಿನ ಹೋಗ್ತಿದ್ದಿ, ಮತ್ತೆ ಈ 1 ವಾರ ಆಯ್ತು ಹೋಗೋವಲ್ಲೆಲ್ಲ ಯಾವಾಗ ಹೋಗ್ತಿದ್ದಿ ಮನೆಗೆ ಅಂತ ಕೇಳಿದ್ರು. ಗುರುಗಳೇ ಕೇಳಿದ್ರು. ಅವಾಗ ಹೇಳಿದ, ಅಪ್ಪ ಇನ್ನೆಂದು ನಾ ಮನೆಗೆ ಹೆಜ್ಜೆ ಇಡಂಗಿಲ್ಲ ಅಂತ. ಮನೆಗೆ ಹೋಗೋದಲ್ಲಪ್ಪ ನಾನು, ಇಲ್ಲೇ ಇರ್ತ ನಂದ ಅವನು. ಗುರುಗಳಂದ್ರು, ಅಲ್ಲೋ ಮತ್ತೆ ಪ್ರತಿ ಸಲ ನಾನಾಗಿ ಇರ ಅಂದ್ರೆ ಹೋಗ್ತೀನಿ ಅಂತಿದ್ದಿ, ಈಗ ಬೇಡಪ್ಪ ಅಂದ್ರೆ ನಾ ಇರ್ತೀನಿ ಅಂತಿದ್ದಲ್ಲ, ಏನ್ ಕಾರಣ ಹೇಳು ಅಂದ್ರ ಅವ್ರು. ಅವಾಗ ಹೇಳ್ದ, ಯಪ್ಪ ಏನು ಹೇಳಿ, ಸಂಸಾರ ಅಂತ ಮೊದಲು ನೀವ್ ಹೇಳ್ತಿದ್ದ ಗಟ್ಟಿಗೆ ಬಿಡಪ್ಪ ಮಾಡಂಗ್ ಮಾಡಂತ. ನಾನು ಏನೋ ಒಂದ್ ರೀತಿ ಶುದ್ಧ ಮಾಡಬೇಕು ಅಂತಿತ್ತು. ಅಷ್ಟ್ರೊಳಗ ಮತ್ತೆ ಮನೆಯಲ್ಲಿ ಸೊಸೆ ಮಗ ಇಬ್ಬರು ಕಲ್ತು ನನಗ ದನಕ್ ಒದ್ದಂಗ ಒದ್ರಪ್ಪ, ಆ ಬಡಿಸಂಡು ಇಲ್ಲಿ ಬಂದಿನಿ ಅಂದ. ಅವಾಗ ಗುರುಗಳಂದ್ರು, ಇದು ನನಗ್ ಮೊದ್ಲೇ ಗೊತ್ತಿತ್ತು, ನಿನ್ನ ಬಾಯಲ್ಲಿ ಬರಲ್ಲ ಅಂತೇಳಿ ಕೇಳಕತ್ತೀನಿ ಅಂದ್ರು. ಅಂದ್ರೆ ನೀವು ಮನೆಯಲ್ಲಿ ಕಷ್ಟ ಕೊಟ್ಟಾಗ ಮಾತ್ರ ಗುರು ವೇದ ಶಾಸ್ತ್ರ ನೆನಪಾಗ್ತದಪ್ಪ. ಇಲ್ಲಿ ಅಲ್ಲಿ ಒದ್ದದಕ್ಕಲ್ರಿ ಇಲ್ಲಿಗೆ ಬಂದದ್ದು. ಅಲ್ಲಿ ಪ್ರೇಮ ಮಾಡಿದ್ರೆ ನೀವು ಬರೋ ಮಂದಿ ಅಲ್ಲ. ಈ ಕಡೆ ಸಂಸಾರದ ಕಷ್ಟಗಳು, ನೋವುಗಳು, ನಿಲುವುಗಳು ಬಹಳ ಬಲ ಆದಾಗ ಈ ಕಡೆ ಬರೋರಿಗೆ ಏನಂದ್ರೆ ಅಧಮರು ಅಂತ ಕರೆದು. ಆದ್ರೆ ಕೆಲವು 2 ಭಾಗ ಆಯ್ತು ನೋಡ್ರಿ, 4 ಭಾಗದಾಗ. ಇನ್ನೂ ಕೆಲವರು ವೇದೋಕ್ತವಾದ ಸತ್ಕರ್ಮಗಳನ್ನು, ವೇದ
ವೇದದಲ್ಲಿ ಪರಮಾತ್ಮ ಹೇಳಿದಂತ ವಿಹಿತ ಕರ್ಮಗಳನ್ನು ಅಂದ್ರೆ ಕರ್ಮಗಳನ್ನ ಮಾಡಬೇಕಂದ್ರೂ ಕೂಡ ಇಂಥ ಕರ್ಮಗಳನ್ನ ಮಾಡು ಅಂತ ಭಗವಂತ ಅಪ್ಪಣೆ ಕೊಟ್ಟ. ಎಂಥ ಕರ್ಮ ಅಂದ್ರೆ ಯಾವಾಗಲೂ ಪುಣ್ಯ ಕಾರ್ಯಗಳಲ್ಲಿ ಆ ಪುಣ್ಯ ಕಾರ್ಯಗಳಲ್ಲಿ ತತ್ಪರನಾಗಿ ನಂತರ ಯಜ್ಞಗಳನ್ನ ಯಾಗಾದಿಗಳನ್ನ ಜಪ ದಾನ ಧರ್ಮ ಪರೋಪಕಾರಾದಿ ಸದ್ಗುಣಗಳಿಂದ ವ್ಯವಹಾರವನ್ನ ಮಾಡ್ತಾರ. ಏನ್ರಿ ಅವ್ರು ಯಾವಾಗ್ಲೂ ದಾನ ಧರ್ಮ ಜಪ ತಪ ಅಂತ ಅವರು ಎತ್ತಿದ ಕೈ ಆ ಮನೆತನ ಅಂತ ಹೇಳ್ತಾರಲ್ರಿ, ಅವರು ಮನುಷ್ಯರೇ, ಪರೋಪಕಾರಿ. ಇವೆಲ್ಲ ಸದ್ಗುಣಗಳ ಲಕ್ಷಣ. ಮೊದಲೇ ಕೇಳಿರಿ ನೀವೆಲ್ಲ, ಯಜ್ಞ ಯಾವುದು, ಜಪ ಯಾವುದು, ತಪ ಯಾವುದು, ಪರೋಪಕಾರ ಅಂದ್ರೆ ಏನು, ಇದರಲ್ಲೇ ವ್ಯವಹಾರ ಬಹಳಷ್ಟು ಮಾಡ್ತಾರ ಅವರು. ಇದರ ಕಡೆ ಹೆಚ್ಚಿನ ಅಪೇಕ್ಷೆ, ಇದರ ಕಡೆ ಹೆಚ್ಚಿನ ಗಮನ ಇದ್ದುಕೊಂಡು ಅದರಲ್ಲೇ ಅವರ ಆಯುಷ್ಯದ ಕೆಲವು ಕಾಲ ಅದರಲ್ಲೇ ಕಾಲ ಕಳೀತಾರ. ಇಂಥವರನ್ನು ಏನಂತ ಕರಿತು ಅಂದ್ರೆ ಮೂರನೇ ಭಾಗದವರಾದ ಕರ್ಮಟರ ಗುಂಪಿಗೆ ಸೇರಿಸಬೇಕು. ಇವರಿಗೆ ಕರ್ಮಿಗಳಂದ್ರೆ ನೋಡ್ರಿ, ನಾವು ಏನು ಕಳ್ಕೊಳ್ಳಾರ್ದೆ ಮತ್ತೆ ಗಿಡದ ಹೂವನ್ನ, ಗಿಡದ ಕಾಯಿಯನ್ನ, ಮತ್ತ ಬೇರೆ ಬೇರೆ ವಸ್ತುಗಳನ್ನ ಅರ್ಪಣೆ ಮಾಡಿ ಮಾಡುವಂತದ್ದು ಕರ್ಮ ಅಲ್ಲ. ಯಾರ್ದೋ ತಂದು ಇನ್ನೊಬ್ಬನಿಗೆ ಕೊಡುವಂತದ್ದು ದಾನ ಅಲ್ಲ. ಇಲ್ಲಿ ಸ್ವತಃ ಯಜ್ಞಯಾಗ ಜಪ ತಪ ದಾನ ಪರೋಪಕಾರದಲ್ಲಿ ವ್ಯವಹಾರ ಮಾಡಿದ್ರೆ ಇಂಥವ್ರಿಗೆ ಕರ್ಮಪಟ್ಟರು. ಏನ್ರಿ, ಅವ್ರು ಒಳ್ಳೆ ಕರ್ಮಗಳನ್ನ ಮಾಡ್ತಾರ, ಅಂದ್ರೆ ಕೆಟ್ಟ ಕರ್ಮಗಳನ್ನು ಮಾಡೋದಿಲ್ಲ, ಇನ್ನೊಬ್ಬರಿಗೆ ಅಪಕಾರವನ್ನ ಬಯಸೋದಿಲ್ಲ, ಇನ್ನೊಬ್ಬರನ್ನ ಕಂಡರೆ ಅವರು ಯಾವ ರೀತಿ ನೋಡ್ತಾರ ಅಂದ್ರೆ ಅವರ ಭಕ್ತಿ ಮತ್ತು ಭಾವದಿಂದಲೇ ಕಾಣುತ್ತಾರೆ ವಿನಃ ಎಲ್ಲರಂತೆ ಅಲ್ಲ. ಇವರಿಗೆ ಏನಂತ ಹೆಸರು ಅಂದ್ರೆ ಮಧ್ಯಮರು ಅಂತ ಹೆಸರು. ಇಲ್ಲಿ ಯಾರು ಹೇಳಿದ್ರಮ್ಮ, ಅಧಮೋ ಅಧಮ ಹೇಳಿದ್ರು, ಅಧಮನ ಬಗ್ಗೆ ಹೇಳಿದ್ರು. ಈಗ ಅಧಮೋ ಅಧಮ ಅಧಮ ಆಯ್ತು, ಈಗ ಮಧ್ಯಮನ ಬಗ್ಗೆ ಹೇಳಿದ್ರು. ಇನ್ನೂ ಜಗತ್ತಿನ ಕೆಲವು ಜೀವಿಗಳು ಇಹ ಪರ ಸಂಬಂಧವಾದ ವಿಷಯಗಳಲ್ಲಿ ಮನ ಈಯದೆ ದೈವ ಭಕ್ತಿ ತತ್ಪರನಾಗಿ ಮನಸ್ಸಿನ ಚಂಚಲತ್ವವನ್ನು ಅಡಗಿಸಿಕೊಂಡು ತದೇಕ ಚಿತ್ತದಿಂದ ಭಗವಂತನನ್ನು ಧ್ಯಾನಿಸುತ್ತಾರೆ. ಕೆಲ ಮಂದಿ ನೋಡ್ರಿ, ಯಾವಾಗಲೂ ಕೂಡ ಅವರು ಭಗವತ್ ಚಿಂತನೆಯಲ್ಲಿ ತೊಡಗಿರ್ತಾರೆ. ಅವರಿಗೆ ಯಾವ ಮಧ್ಯಮನಂತೆ ಅಧಮನಂತೆ ಇಹಲೋಕದ ಪರಲೋಕದ ಸಂಬಂಧವಾದ ವಿಷಯಗಳಲ್ಲಿ ಮನಸ್ಸಿಲ್ಲ. ಅವರಿಗೆ ವಿಷಯಾದಿಗಳಲ್ಲಿ ಮನಸ್ಸಿಲ್ಲ, ಭೋಗ ಭಾಗ್ಯಗಳಲ್ಲಿ ಮನಸ್ಸಿಲ್ಲ, ಅಸನ ವ್ಯಸನಗಳಲ್ಲಿ ಮನಸ್ಸಿಲ್ಲ. ಅವ್ರಿಗೆ ಎಲ್ಲಿ ಮನಸ್ಸಾದಂದ್ರೆ ದೇವರಲ್ಲಿ ಮನಸ್ಸನ್ನು ಇಟ್ಟರು. ಆ ದೇವ ಭಾವದಲ್ಲಿ ಮನಸ್ಸನ್ನ ಏನ್ ಇಡಬೇಕು, ತನ್ನ ಮನದ ಆಪೇಕ್ಷೆ ಎಲ್ಲವನ್ನು ಬಿಟ್ಟು ನಿರಾಪೇಕ್ಷೆಯಿಂದ ಪರಮಾತ್ಮನ ಚಿಂತನೆಯನ್ನು ಮಾಡುವುದೇ ದೈವ ಭಕ್ತಿ ಅಂದರು. ಮನಸ್ಸಿನಲ್ಲಿ ಬೇಡಿಕೆ ಇರಬಾರದು.
ಅದಕ್ಕೆ ಅವ್ರು ಲೋಕದ ಯಾವ ಭೋಗ ಬೇಕಾಗಿಲ್ಲ. ಹೊಲ ಬೇಡ, ಮನೆ ಬೇಡ, ಏನು ಬೇಡ ಅವ್ರಿಗೆ. ಇದರಲ್ಲಿ ದೈವ ಭಕ್ತಿ ತತ್ಪರನಾಗಿ ಮನಸ್ಸಿನ ಚಂಚಲತ್ವವನ್ನ ಅಡಗಿಸಿಕೊಂಡು ತದೇಕ ಚಿತ್ತದಿಂದ ಭಗವಂತನನ್ನ ಧ್ಯಾನಿಸುತ್ತಾರೆ. ಇವರನ್ನು ಉಪಾಸಕರ ಗುಂಪಿಗೆ ಸೇರಿಸಬೇಕು. ಇವ್ರೇನ್ ಉಪಾಸಕರ ಗುಂಪಿದು. ಇದು ಉತ್ತಮನ ಕೆಲಸ. ಇವರಿಗೆ ಉತ್ತಮ ಅಂತ ಹೆಸರು ಬಂತು. ಇನ್ನೂ ಒಂದು ಭಾಗ ಉಳಿತಲ್ಲ, 4ನೇ ಭಾಗ. ಅವ್ರಿಗೇನಂದ್ರು, ಕೆಲವರು ನಾನು ಯಾರು, ನಾನು ಯಾರಾದರೂ ಆಗಲಿ ಬಂದಿದ್ದು ಎಲ್ಲಿಂದ, ನಾನು ಯಾರಂತ ಗೊತ್ತಿಲ್ಲ, ಹೋಗ್ಲಪ್ಪ ಬಂದದ್ದಾದ್ರೆ ಎಲ್ಲಿಂದ. 2ನೇ ಪ್ರಶ್ನೆ. ಮತ್ತೆ ನಾನು ಯಾರಂತ ಗೊತ್ತಿಲ್ಲ, ಬಂದದ್ದು ಇಲ್ಲಿಂದ ಅಂತಲೂ ಗೊತ್ತಿಲ್ಲ, ಮುಂದೆ ನಾನು ಹೋಗುವುದು ಎಲ್ಲಿ ಅದು ಗೊತ್ತಿಲ್ಲ. ಯಾವುದು ಗೊತ್ತಿಲ್ಲ, ಆದರೂ ಕೂಡ ನಾಮರೂಪವಾತ್ಮಕವಾಗಿ ತೋರುವ ಜಗತ್ತೇನು, ಅದೇ ಅನುಭವ ಸಾರ. ಜಗವಂದರೇನು, ಎಲ್ಲಿಂದ ಪುಟ್ಟಿ ಬಂಧೂರವಾಗಿ ತೋರುತ್ತಿಯದು. ಇವೆಲ್ಲ ಅನುಭವ ಸಾರದಾಗೆಲ್ಲ ಪ್ರಶ್ನೆ ಮಾಡ್ಕೊಂತ ಬಂದಾರ್ರಿ. ಅದನ್ನೇ ಇಲ್ಲಿ ಇದರಲ್ಲಿ ಈ ತೋರುವ ಜಗತ್ತಂದ್ರೇನು, ಮತ್ತೆ ಈ ತೋರುವ ಜಗತ್ತಿಗೆ ಕಾರಣನಾದಂತವನು ಯಾರು, ಈ ಜಗತ್ತಾದಲ್ಲಮ್ಮ, ಈ ಜಗತ್ ಕರ್ತನಾರು, ಇದನ್ನ ಯಾರು ಮಾಡಿದ್ರು. ಒಂದು ಸಣ್ಣ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಮಣ್ಣಿನ ಎತ್ತುಗಳನ್ನ ಮಾಡಿದ್ರೆ ಹುಡುಗರು ಆಶ್ಚರ್ಯವಾಗಿ ನೋಡ್ತಾರ. ಇದು ಕಾಲು ಯಾರು ಮಾಡಿದ್ರು, ಕೂಡ ಯಾರು ಮಾಡಿದ್ರು, ಇದು ಬಾಲ ಹೆಂಗ್ ಮಾಡಿದ್ರು, ಇದು ಮುಖ ಹೆಂಗಿದೆ, ಕೊರಳಲ್ಲಿ ಗೆಜ್ಜೆ ಹೇಗಿದೆ ಅನ್ನೋದು ವಿಚಾರ ಮಾಡ್ತಾರ. ಅಂದಾಗ ಇವನಿಗೆ ಏನು, ಕೆಲವು ಮಂದಿಗೆ ಈ ಜಗತ್ತೇನು, ಇದು ಕಾರಣವೇನು, ಇದು ಯಾರು, ಕರ್ತ ಯಾರು ಅಂದ್ರೆ ಮಾಡಿದವರು ಯಾರು, ಮತ್ತು ನನಗ ಎಲ್ಲಿಂದ ಬಂದಿ, ನಾನ್ಯಾರಂತ ಗೊತ್ತಿಲ್ಲ, ಎಲ್ಲಿಂದ ಬಂದಿನಿ ಅಂತ ಗೊತ್ತಿಲ್ಲ, ಹೋಗ್ಲಿ ಮುಂದ ಎಲ್ಲಿಗೆ ಹೋಗ್ತೀನಿ ಎಂಬುದು ನನ್ನ ನೆಲೆ ತಿಳಿದಿಲ್ಲ. ಮತ್ತೆ ಜಗತ್ತು ತೋರ್ತದ. ಈ ಜಗತ್ತನ್ನ ಮಾಡಿದವರು ಯಾರು, ಇದು ಯಾಕೆ ತೋರ್ತದಂತ ಗೊತ್ತಿಲ್ಲ. ಈ ಜಗತ್ತಿಗೆ ಮಾಡಿದಂತ ಕಾರಣವಾದ ಪುರುಷ ಯಾರು ಅದು ಗೊತ್ತಿಲ್ಲ. ಮತ್ತೆ ಇದು ಹಿಂಗೇ ತೋರುವುದು, ಹಾಗೆ ಇದ್ರೆ ಚಿಂತನೆ ಇದ್ದಿಲ್ಲ. ನನಗ ಜನನ ಮರಣಾತ್ಮಕ ದುಃಖವು ಬರಲು ಕಾರಣವೇನು, ನಾನು ಹಿಂಗೆ ಇರ್ತೀನಿ ಅಂದ್ರೆ ಸಾಯ್ತೀನಿ. ಹುಟ್ಟಿಸ್ಯಾನ ಅಂದ್ಮೇಲೆ ಯಾಕೆ ಕೊಲ್ತಾನಂತ, ಇದು ಯಾಕನ, ಇದು ಯಾರು ಮಾಡಕತ್ತಾರ, ಹುಟ್ಟಿಸಿದ ಪರಮಾತ್ಮನೇ ಕಾರಣ ಅಥವಾ ಜಗತ್ತನ್ನ ಮಾಡಿದವರ ಕೈಯಾಗದ ಇದೆಲ್ಲ. ಸಾಮಾನ್ಯವಾಗಿ ಈ ಜಗತ್ತನ್ನ ಮಾಡಿದವನು ಯಾರು ಅಂದ್ರೆ ಜಗತ್ ಕಾರಣ ಪುರುಷ ಭಗವಂತ ಅಥವಾ ಪರಮಾತ್ಮ ಅಂತ ಕರಿತೀವಿ, ಅಥವಾ ಈಶ್ವರ ಸೃಷ್ಟಿ ಅಂತೀವಿ. ಮತ್ತೆ ಈಶ್ವರ ಅಂದ್ರೆ ಜಗತ್ತಿಗೆ ತಂದೆ ಅಂತ ಒಪ್ತೀವಿ, ಅವನಿಗೆ ದೇವರು ಅಂತ ಹೇಳ್ತೀವಿ, ಅವನಿಗೆ ಪರಮಾತ್ಮ ಅಂತ ಹೇಳ್ತೀವಿ. ಪರಮಾತ್ಮ ಕಾರಣನಾಗಿ ತಾನು ಮಾಡಿದ ಜಗತ್ತನ್ನೇ ತಾನೇ ನಾಶ ಮಾಡ್ತಾನಂದ್ರೆ ಪರಮಾತ್ಮಲ್ಲಿ ಕೊಲೆಗಾರ ಅಂತ ಆರೋಪ ಬರ್ತದ. ಕೊಲೆಗಾರ
ಅವನು ನಾಶ ಮಾಡ್ತಾನಂತ ಅರ್ಥ ಆಗ್ತದೆ. ರಕ್ಷಣಾಕರ್ತ ಭಗವಂತನೇ ವಿನ ನಾಶ ಮಾಡೋದಕ್ಕೆ ಕಾರಣಕರ್ತನಲ್ಲ ಪರಮಾತ್ಮ. ಅಂದಾಗ ನನಗ ಜನನ ಆದ ಮೇಲೆ ಈ ಮರಣವನ್ನ ಆದಲ್ಲ, ಇದಕ್ಕೆ ಯಾರ ಕಾರಣ? ಪರಮಾತ್ಮ ಕಾರಣ ಅಂದ್ರೆ ತಪ್ಪಾಗ್ತದೆ. ಯಾಕಂದ್ರೆ ತಾಯಿ ತಂದೆ ತನ್ನ ಹೊಟ್ಟೆಯಲ್ಲಿ ತನ್ನಿಂದ ಹುಟ್ಟಿದಂತ ಮಗುವನ್ನ ರಕ್ಷಣೆ ಮಾಡುವ ಪ್ರಯತ್ನ ಮಾಡ್ತಾನ ವಿನಃ ಕೊಲ್ಲುವಂತ ಪ್ರಯತ್ನ ಮಾಡೋದಿಲ್ಲ. ಹೌದಿಲ್ರಿ? ತಾನೇ ಕಾರಣ ಅಂದ್ಮೇಲೆ ತನ್ನಿಂದ ಕಾರ್ಯವಾದ ವಸ್ತುವನ್ನ ತನ್ನ ಕೈಯಿಂದನೇ ನಾಶ ಮಾಡಕ ಅವನ ಕೈ ಹೋಗೋದಿಲ್ಲ ಮುಂದ. ಅಂದಾಗ ಅವನು ಒಂದ್ ವೇಳೆ ಮಾಡ್ತಾನಂದ್ರೆ ಅವನು ರಕ್ಕಸನೇವಿನ ತಂದೆ ಅಲ್ಲ. ತೋರುವ ಜಗತ್ತನ್ನ ಕರ್ತನಾಗಿ ಹುಟ್ಟಿಸಿ ತಾನೇ ನಾಶ ಮಾಡ್ತಾನಂದ್ರೆ ಅವನು ಪರಮಾತ್ಮನಲ್ಲ. ಯಾಕ ತಾನೇ ಹುಟ್ಟಿಸಿ ತಾನೇ ನಾಶ ಮಾಡ್ತಾನ ಅಂತ ಹಲವು ಯೋಚನೆಗಳನ್ನ ಬಂದಾಗ ಈ ದುಃಖ ಬರಲು ಕಾರಣವೇನು? ಇರ್ಲಿ, ಈ ಕಾರಣವಾದ ದುಃಖವನ್ನ ಕಳೆದುಕೊಳ್ಳುವ ಉಪಾಯವೇನು? ಇದು ಏನು ಮಾಡಿದ್ರೆ ಈ ದುಃಖ ನಿವೃತ್ತಿ ಆಗ್ತದೆ. ಈ ಮರಣಾತ್ಮಕ ದುಃಖವನ್ನ ನಿಲ್ಲಿಸೋದು ಹೇಗೆ? ಇದನ್ನ ಕಳ್ಕೊಂಬೋ ಉಪಾಯ ಏನು? ಮಾರ್ಗ ಏನು? ಇತ್ಯಾದಿ ವಿಚಾರದಲ್ಲಿ ಇತ್ಯಾದಿ ವಿವೇಕದಲ್ಲಿ ತತ್ಪರನಾಗಿ, ವಿಚಾರ ಅಂದ್ರೆ ವಿವೇಕ, ತತ್ಪರನಾಗಿ ನಾನೆಂದರೆ ಪರಬ್ರಹ್ಮವು ಎಲ್ಲಿ ವಿಚಾರ ಮಾಡೋದಿಲ್ರಿ? ಗುರು ಶಾಸ್ತ್ರಾದಿಗಳಲ್ಲಿ ವೇದ ಕರ್ಮ ಉಪಾಸನಾ ಪರಂಪರಾ ಸಾಧನೆಗಳನ್ನ ಸಾಧಿಸಿ ಉತ್ತಮೋತ್ತಮ ಅಧಿಕಾರಿಯಾಗಿ ಈ 4-5 ಪ್ರಶ್ನೆಗಳಲ್ಲಿ ವಿಚಾರವಂತನಾಗಿ ಇದನ್ನ ಬಲ್ಲಂತ ಶ್ರೋತ್ರಿಯ ಬ್ರಹ್ಮ ನಿಷ್ಠ ಗುರುವಿಗೆ ಶರಣಾಗಿ, ಬಲ್ಲಂತ ಋಷಿ ಮುನಿ ಶರಣ ಸಂತತಿಗೆ ಶರಭಾಗಿ, ನಾನು ಅಂದ್ರೆ ಪರಬ್ರಹ್ಮ ಅಂತ ತಿಳ್ಕೊಂಡ. ಯಾವಾಗ್ರಿ? ಉತ್ತಮೋತ್ತಮನಾದಂತ ಜೀವಿಗಳು ಆ ಪರಬ್ರಹ್ಮ ನಾನು, ಪರಮಾತ್ಮ ನಾನು. ಹಿಂದೆ ತತ್ವಮಸಿ ಮಹಾವಾಕ್ಯ ವಿಚಾರವನ್ನು ಮಾಡಿವಿ. ಅಲ್ಲಿ ಹೇಗೆ ನೀ ಪರಮಾತ್ಮ ಅಂತ ಅದೇ ಪ್ರಕಾರ ತಿಳ್ಕೊಂಡು ನಾನು ಎಲ್ಲಿಂದಲೂ ಬಂದಿರುವುದಿಲ್ಲ, ಇಲ್ಲಿವರೆಗೂ ಇಲ್ಲಿಂದ ಬಂದಿನಿ ಅಂತ ಅರ್ಥ ಮಾಡಿದ್ ನೋಡ್ರಿ. ಮತ್ತೆ ಶರೀರ ಎಲ್ಲಿಂದ ಮೊದಲು ಇಲ್ಲಿದ್ದು ಎಲ್ಲಿಂದೋ ಬಂದಿದ್ದು, ಮೊದಲೇ ನಿತ್ಯ ಇದು. ನಾವು ಹುಟ್ಟುವುದಕ್ಕಿಂತ ಮುಂಚೆ ಶರೀರ ಇಲ್ಲ, ಮತ್ತೆ ಇದು ನಾಶವಾದ ಬಳಿಕ ಶರೀರ ಇರೋದಿಲ್ಲ, ಸತ್ತ ಮೇಲೆ ಇರೋದಿಲ್ಲ, ಹುಟ್ಟೋದಕ್ಕಿಂತ ಮುಂಚೆನೂ ಇಲ್ಲ, ಮಧ್ಯದಲ್ಲಿ ಇದು ಬಂತು ನೋಡ್ರಿ. ಎದರಂತೆ ನಾನು ಬಂದವನಲ್ಲ. ಯಾಕಲ್ಲ? ಶರೀರ ನಾನಲ್ಲ, ಅದಕ್ಕೆ ನಾ ಎಲ್ಲಿಂದ ಬಂದಿಲ್ಲ. ಮತ್ತೆ ಎಲ್ಲಿಂದ ಬಂದವರಾದ್ರೆ ಮುಂದ ಎಲ್ಲಿಗಾದ್ರೂ ಹೋಗ್ಬೇಕಾಗ್ತದ, ಹೌದಲ್ರಿ? ಯಾರೋ ನಿಮ್ ಮನೆಗೆ ಬಂದಾರಮ್ಮ, ಬಹಳ ಜನ ಬಂಧುಗಳು ಬಂದಾರ. ಎಲ್ಲಿಂದ ಬಂದಾರ ಅಂತ ಹೇಳಿದ್ರೆ ನಿಮ್ಮ ಗಂಡನ ಮನೆ ಕಡೆಯಿಂದ ಬಂದಾರ ಬಂಧುಗಳು ಅಂತ ಹೇಳ್ತಾರೆ. ಮತ್ ಮುಂದೆ ಎಲ್ಲಿಗೆ ಹೋಗ್ತಾರ ಅಂತ ಹೇಳೋದೇ ಬೇಕಾಗಿಲ್ಲ, ಅವ್ರೇ ಅದೇ ಊರಿಗೆ ಹೋಗ್ತಾರ ಅವ್ರು. ನೀವು ಬೆಂಗಳೂರಿಂದ ಬಂದಿರಿ ಈಗ, ಮತ್ತೆ ಮುಂದ ಬೆಂಗಳೂರಿಗೆ ಹೋಗ್ತೀರಿ ನೀವು. ಮತ್ತೆ ಇಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಿಲ್ಲ ಅಂದ್ಮೇಲೆ ಮತ್ತೆ ಹೋಗೋ ಅವಶ್ಯಕತೆ ಇಲ್ಲ, ಹೌದಿಲ್ರಿ?
ಬಂದದಕ್ಕೆ ಹೋಗ್ಬೇಕಾಗ್ಯದ. ಅದಕ್ಕೆ ನಾ ಎಲ್ಲಿಂದ ಬಂದಿಲ್ಲ, ಅದಕ್ಕೆ ಮುಂದೆ ನಾನು ಎಲ್ಲಿಗೂ ಹೋಗೋದಿಲ್ಲ. ಈ ತೋರುವ ಜಗತ್ತು ಹೇಗೆ ಅಂದ್ರೆ ನಾಮ ರೂಪಾತ್ಮಕವಾದ ಜಗತ್ತು ಮಿಥ್ಯ. ಈ ಗುರು ಹೇಳಿ ನಾಮ ರೂಪದ ಜಗತ್ತು ಮಿಥ್ಯ. ಯಾಕಂದ್ರೆ ಅದು ಬಂಗಾರದಲ್ಲಿ ಆಭರಣ ಇದ್ದಂಗಪ್ಪ, ನೀರಿನಲ್ಲಿ ತೆರೆ ಗುರುಳಿ ಇದ್ದಂಗ, ಇದು ಹಗ್ಗದಲ್ಲಿ ಹಾವಿದ್ದಂಗ, ಮೂಟ ಮರದಲ್ಲಿ ಕಳ್ಳಿದ್ದಂಗ, ಇದು ಸುಳ್ಳು. ಅದೇ ರೀತಿ ಜಗತ್ತು ಮಿಥ್ಯಾರೂಪ ಅಂತ ಇದಕ್ಕೆ, ಮಿಥ್ಯಾದಿಲ್ಲ ಇದಕ್ಕೆ. ಯಾಕೆ ಮಿಥ್ಯಾ ಅಂದ್ರೆ ಏನ್ ತಿಳ್ಕೊಬೇಕಂದ್ರೆ ಸುಳ್ಳಾದದ್ದು ಕಾಣಬಾರು ಅಂತ ಅರ್ಥ ಮಾಡಂಗಿಲ್ಲ ಶಾಸ್ತ್ರದಲ್ಲಿ. ಸುಳ್ಳಾದದ್ದು ಕಾಣಬಾರದು. ಪದೇ ಪದೇ ನಾನು ಜ್ಞಾಪಕ ಮಾಡ್ತೀನಿ ನಿಮ್ಗೆ. ಸುಳ್ಳಾದಲ್ಲಿ ಹಗ್ಗದಲ್ಲಿ ಹಾವು ಮತ್ತೆ ಯಾಕೆ ತೋರಿತು? ಇಲ್ಲದ್ದು ತೋರ್ಬಾರ್ದಂತ ಏನಿಲ್ಲ, ಅದು ಅವಿಚಾರದಿಂದ ತೋರ್ತದ. ಇಲ್ಲದ ಜಗತ್ತಾದ್ರೂ ಕೂಡ ಮಿಥ್ಯ ರೂಪ ಅಂದ್ರೆ 3 ಕಾಲ ಇಲ್ಲದ ಕಾರಣ ಇದು ಮಿಥ್ಯ. ಯಾಕ್ರಿ ಅಂದ್ರೆ ಮೊದಲೇ ಹೇಳಿನಿ, ಹುಟ್ಟೋದಕ್ಕಿಂತ ಮೊದಲು ಶರೀರ ಇಲ್ಲ, ನಾಳೆ ಸತ್ತ ಮೇಲೆ ಶರೀರ ಇರೋದಿಲ್ಲ. ಆದ್ರೆ ಒಂದು ಯಾವುದೋ ವರ್ತಮಾನ ಕಾಲದಲ್ಲಿ ಸ್ವಲ್ಪ ದಿವಸ ತೋರಿ ಇಲ್ದಂಗ ಆಗ್ತದ ನೋಡ್ರಿ. ಹಗ್ಗದ ವಿಚಾರ ಮಾಡಿದಾಗ ಹಾವು ಇಲ್ಲ ಅಂತ ಆದಂಗ, ಬ್ರಹ್ಮನ ವಿಚಾರ ಆದಾಗ ಜಗತ್ತು ಮಿಥ್ಯಾ ಸ್ವರೂಪವಾಗಿ ತೋರುತ್ತದೆ. ಆದ್ದರಿಂದ ನಾನು ಈ ಒಂದು ಜಗತ್ತಿಗೆ ನಾನೇ ಕರ್ತನು. ಜಗತ್ತು ಯಾರಿಂದ ಹುಟ್ಟದ ಅಂತ ಲೆಕ್ಕ ಮಾಡಿದ ಮೊದ್ಲು. ಗುರು ಹೇಳ್ದ, ನಿನ್ನಿಂದನೇ ಜಗತ್ತದ ತಮ್ಮಂದ್ರ, ನೀನೇ ಜಗತ್ತಿಗೆ ಕಾರಣ ಅಂತ ಹೇಳಿದಾಗ ನಾನೇ ಜಗತ್ತಿಗೆ ಕಾರಣ. ಮತ್ತೆ ನಾನೇ ಅಭಿನ್ನ ನಿಮಿತ್ತೋಪಾದನ ಸ್ವರೂಪದಿಂದ ಈ ಜಗತ್ತಿನಲ್ಲಿ ನಾನೇ ಅಭಿನ್ನ ನಿಮಿತ್ತೋ ಉಪಾದನ ಸ್ವರೂಪದಿಂದ ನಾನೇ ಇದ್ದೀನಿ. ಜಗತ್ ತುಂಬ ನಾನೇ ಇನ್ ನೋಡು. ಮತ್ತೆ ನನಗೆ ಜನನ ಮರಣಾತ್ಮಕ ದುಃಖವು ನನ್ನ ಸ್ವರೂಪವನ್ನು ನಾನು ಮರೆತಿರುವುದರಿಂದ ಪ್ರಾಪ್ತ ಆಗಿತ್ತು. ನನಗ ಈ ದುಃಖ ವೇತಕ್ಕೆ ಅಂತ ಕೇಳಿದ್ನಲ್ರಿ. ದುಃಖ ಯಾರಿಂದ ಆಯ್ತಂತ ಗೊತ್ತಾಯ್ತು ಈಗ. ನನಗೆ ಜನನ ಮರಣಾತ್ಮಕ ದುಃಖವು ನನ್ನ ಸ್ವರೂಪವನ್ನ ನಾನು ಮರೆತಿರುವುದರಿಂದ ದುಃಖ ಪ್ರಾಪ್ತವಾಗಿದೆ. ಎಷ್ಟು ಪ್ರಶ್ನೆಗೆ ಇಷ್ಟು ಉತ್ತರ ತಿಳ್ಕೊಂಡ ನೋಡ್ರಿ. ಈ ದುಃಖವು ನನ್ನ ಸ್ವರೂಪವನ್ನ ಯಥಾರ್ಥವಾಗಿ ತಿಳಿದುಕೊಂಡಾಗ ನಿವೃತ್ತಿ ಆಗುತ್ತದೆ. ಇದು ನಿವೃತ್ತಿ ಆಗೋದಕ್ಕೆ ಉಪಾಯ ಏನು, ನಿವೃತ್ತಿ ಆಗೋ ಬಗೆ ಹೇಗೆ ಅಂತ ಮೊದಲು ಚಿಂತೆ ಮಾಡಿದ. ಈಗ ಎಷ್ಟೆಲ್ಲ ತಿಳ್ಕೊಂಡ ಮೇಲೆ ನನ್ನ ಸ್ವರೂಪವನ್ನ ಯಥಾರ್ಥವಾಗಿ ಇದ್ದಕ್ಕೆ ಇದ್ದಂಗೆ ತಿಳಿದಾಗ ಈ ಎಲ್ಲಾ ದುಃಖ ನಿವೃತ್ತಿ ಆಗುತ್ತದೆ ಎಂದು ತಿಳಿದು ವ್ಯವಹಾರ ಮಾಡುವ ಜನರೂ ಇರುತ್ತಾರೆ ನೋಡ್ರಿ. ಈ ರೀತಿ ತಿಳಿದುಕೊಂಡ ಜಗತ್ತಿನಲ್ಲಿ ಜನಗಳು ಇಲ್ಲನ್ರಿ ಆರ. ತಿಳಿದ ಮೇಲೆ ಮತ್ತೆ ವ್ಯವಹಾರವನ್ನು ಮಾಡ್ತಾರ ಅವ್ರು. ಅವ್ರೇನು ಇಲ್ಲೋ ಕಾಗೆ ಗೂಗೆ ಅಂತ ಗಿಡದಲ್ಲಿ ಗುಹೆಯಲ್ಲಿ ಕುಂತಿಲ್ಲ. ಜ್ಞಾನ ಆದ ನಂತರ ಅವರ ಚಟುವಟಿಕೆಗಳು ಪ್ರಬಲವಾಗಿ ನಡೀತೇವ್ರಿ. ಆ ರೀತಿ ಜನರು ಇದ್ದಾರೆ. ಇವರು ಜಗತ್ತಿನಲ್ಲಿ ಬಹಳ ಕಡಿಮೆ. ಆರ ಜಗತ್ತಿನಲ್ಲಿ ಬಹಳ ವಿರಳ ಅಂದ್ರು. ಇಂಥವ್ರಿಗೆ ಏನಂತ ಕರಿಬೇಕು ಅಂದ್ರೆ ಜ್ಞಾನಿಗಳ ಗುಂಪಿಗೆ ಸೇರಿಸಬೇಕು. ಯಾರ ಗುಂಪಿಗೆ ಹೋದ್ರು ಇವರು?
ಜ್ಞಾನಿಗಳ ಗುಂಪು ಅಂದ್ರೆ ಅಧಮಾಧಮರ ಗುಂಪಲ್ಲ, ಅಧಮನ ಗುಂಪಲ್ಲ, ಉತ್ತಮನ ಗುಂಪಲ್ಲ, ಉತ್ತಮೋತ್ತರ ಗುಂಪಲ್ಲ. ಇದು ಜ್ಞಾನಿಗಳ ಗುಂಪು. ಇವರಿಗೆ ಶಾಸ್ತ್ರದಲ್ಲಿ ಕೊನೆ ಮಾಡೋದಕ್ಕೋಸ್ಕರವಾಗಿ ಉತ್ತಮ ಉತ್ತಮರೆಂಬ 4 ಬಗೆಯ ಜನರು ಇರುವುದರಿಂದ ಎಲ್ಲರೂ ಸೌಮ್ಯ ಜ್ಞಾನವನ್ನ ಅಪೇಕ್ಷೆ ಮಾಡುವುದಿಲ್ಲ. ನೀವು ಜ್ಞಾನದಿಂದಲೇ ಹಿಂಗದ, ಎಲ್ಲರೂ ಯಾಕೆ ಜ್ಞಾನ ಸಾಧನೆ ಮಾಡಂಗಿಲ್ಲ ಅಂತ ಹೇಳಿದ್ನಲ್ರಿ. ಅದಕ್ಕೆ ಜನರ ಜೀವಿಗಳಲ್ಲಿ ಗುಂಪುಗಳವಂತ. ಆ ಜನಗಳ ಗುಂಪಿನ ಭೇದದಿಂದ 4 ಬಗೆಯ ಜನರು ಇರುವುದರಿಂದ ಎಲ್ಲರೂ ಸೌಮ್ಯ ಜ್ಞಾನವನ್ನು ಅವಲಂಬಿಸಿಕೊಳ್ಳುವುದಿಲ್ಲ. ಅದಕ್ಕೆ ಶ್ರುತಿಗಳಲ್ಲಿಯೂ ಸಹ ಅಧಿಕಾರಿ ತಾರತಮ್ಯವನ್ನ ಬಣ್ಣಿಸಿದ್ದು ಉಂಟು. ಅದಕ್ಕೆ ವೇದಗಳಲ್ಲಿ ಮೊದಲು ಅಧಿಕಾರಿ ಲಕ್ಷಣ ಹಿಡಿದರು. ಅನುಬಂಧ ಚತುಷ್ಟಯ ಅಧಿಕಾರಿ ಲಕ್ಷಣ ಅಂತ ಹೇಳ್ಕಂತ ಬಂದ್ರು ನೋಡ್ರಿ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ. ಅದಕ್ಕೆ ಹಸಿವಾದವನೇ ಊಟಕ್ಕೆ ಅಧಿಕಾರಿ ಇದ್ದಂತೆ, ದುಃಖ ಆದವನೇ ಸುಖದ ಅಪೇಕ್ಷೆ ಬಯಸದಂತೆ, ಜನನ ಮರಣ ದುಃಖಕ್ಕ ಒಳಗಾದವನೇ ಆ ಜನನ ಮರಣದ ಭೀತಿ ಅಂಜಿ ಅದರ ನಿವೃತ್ತಿಗೋಸ್ಕರವಾಗಿ ಪ್ರಯತ್ನ ಮಾಡುವನೇ ಉತ್ತಮವಾದ ಅಧಿಕಾರಿ. ಈ ರೀತಿ ವೇದಗಳಲ್ಲಿ ಬಣ್ಣಿಸಿದ್ದು ಉಂಟು ಎಂಬ ಭಾವವು ಇದನ್ನ ಕನ್ನಡದಲ್ಲೇ ಶ್ರುತಿಯುಕ್ತ ಕರ್ಮ, ಭಕ್ತಿ, ಜ್ಞಾನ ಇವುಗಳಲ್ಲಿ ಶ್ರುತಿಗಳಲ್ಲಿ ಅಂದ್ರೆ ವೇದಗಳೇ ಹೇಳಿದಂತ ಕರ್ಮ, ವೇದಗಳೇ ಹೇಳಿದಂತ ಭಕ್ತಿ, ಜ್ಞಾನ ಇವುಗಳ ಉನ್ನತ ಅಧಮನು ಅಪೇಕ್ಷಿಸುವುದಿಲ್ಲ. ಮತ್ತೆ ಮಧ್ಯಮನು ಉರೇ ಚಿತ್ತದೊಳಗೊಮ್ಮೆ ಅಪೇಕ್ಷಿಸುವುದು ಉಂಟು. ತನ್ನ ದುಃಖ ಬಾಳ ಆದಾಗ ದೇವ್ರ ಗುಡಿಗೆ ಹೋಗ್ತಾರ ಅವ್ರು. ದುಃಖ ಬಾಳ ಆದಾಗ ಶರಣರ ಹತ್ರ ಬರ್ತಾರ. ಕಷ್ಟ ಬಾಳ ಆದಾಗ ಮಹಾತ್ಮರ ಹತ್ರ ಬರ್ತಾರ. ಎದಕ್ ಬರ್ತಾರ್ರಿ ಅಂದ್ರೆ ಏನಾನ ಮಂತ್ರ ಹೇಳ್ತಾರೆ, ಮಂತ್ರಿಸಿ ಕೊಡ್ತಾರೇನು, ಏನಾದ್ರೂ ನಿಂಬೆಕಾಯಿ, ಲೋಬಾನ ಅಥವಾ ಏನಾದ್ರು ದಾರಗೀರೆ ಕೈ ಕಟ್ಟಿ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೇನಂತ ಬರ್ತಾರ ಅವ್ರು. ಹೌದಿಲ್ಲಮ್ಮ? ಮಧ್ಯಮನು ಕರ್ಮವನ್ನ ಅಪೇಕ್ಷಿಸುವನು. ಮಧ್ಯಮ ಅಂತನ ಹೌದಪ್ಪ ಹಿಂಗೆಲ್ಲ ಹೇಳ್ತಿದ್ರು ಮಹಾತ್ಮರು. ನಾವೆಲ್ಲ ಅವಾಗ ಆ ಕಡೆ ಎಲ್ಲ ಮನ್ಸ್ ಕೊಡ್ಲಿಲ್ಲ ಅಂತ ಹೇಳಿ ಈ ಉತ್ತಮವಾದ ಯಜ್ಞ, ಯಾಗ, ದಾನ, ಧರ್ಮ ಯಥೇಚ್ಛವಾಗಿ ಪ್ರಾರಂಭ ಮಾಡ್ತಾರ ಅವ್ರು. ಉತ್ತಮ ಭಕ್ತಿಯನ್ನು ಅಪೇಕ್ಷಿಸುವನು ಉತ್ತಮ. ಭಕ್ತಿ ಒಂದನ್ನೇ ಯಾವುದು ಬೇಕಾಗಲ್ಲ, ವಿಷಯ ಲಂಪಟನಾಗದೆ ಇಹ ಪರಲೋಕದ ಭೋಗಗಳನ್ನ ಮರೆತು ಆನಂದವನ್ನೇ ಪ್ರಯತ್ನ ಮಾಡುವಂತವನು, ತನ್ನ ಮನಸ್ಸನ್ನೇ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನ ಮಾಡ್ತಕ್ಕಂಥವನು ಉತ್ತಮೋತ್ತಮ. ಸುಜ್ಞಾನ ಒಂದನ್ನೇ ಆಪೇಕ್ಷಪನು ಶ್ರುತಿಯುಕ್ತ ವಿದ್ಯಕ್ಕೆ ಅಧಿಕಾರಿಗಳನ್ನ ಈ ರೀತಿ ಶ್ರುತಿಗಳೇ ಹೇಳೇವು. ಇಲ್ಲಿ ಉತ್ತಮೋತ್ತಮರು ಅಂತ ಶ್ರುತಿಗಳಲ್ಲೇ ಭಾಗ ಮಾಡಿ ಹೇಳಿದ. ಅದಕ್ಕಾಗಿ ಹುಟ್ಟಿದಂತ ಎಲ್ಲಾ ಜೀವಿಗಳು ಜ್ಞಾನವನ್ನೇ ಅಪೇಕ್ಷೆ ಮಾಡುವುದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವರಿಗೆ ಪುಣ್ಯದ ಫಲವಿಲ್ಲ.
ಪಾಪದ ಫಲ ಇದ್ದಾಗ ಆ ಮಾಡಿದ ಪಾಪದಿಂದ ದುಃಖವನ್ನ ಅನುಭವಿಸುವುದೇ ಆ ಜೀವಿಗಳ ಕೆಲಸ. ಅದಕ್ಕಾಗಿ ಅವ್ರು ಅದನ್ನೇ ಅಪೇಕ್ಷೆ ಮಾಡ್ತಾರ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಇದರಿಂದ ಏನಾಯ್ತು, ಕರ್ಮ ಭಕ್ತಿ ಜ್ಞಾನಿಗಳಿಗೆ ಅಧಿಕಾರಿಗಳನ್ನ ಹೇಳಿದ್ರು. ಕರ್ಮಕ್ಕೆ ಯಾರು ಅಧಿಕಾರಿಗಳು, ಯಾಕೆ ಮಾಡ್ತಾರೆ, ಭಕ್ತಿಗೆ ಯಾರು ಅಧಿಕಾರಿಗಳು, ಹೇಗೆ ಮಾಡ್ತಾರೆ, ಜ್ಞಾನಕ್ಕೆ ಯಾರು ಅಧಿಕಾರಿಗಳು, ಹೇಗೆ ಪಡೆಯುತ್ತಾರೆ ಅಂತ ಹೇಳಿದಾಗ ಇದರ ಮೇಲಿಂದ ಜ್ಞಾನಿಯೊಬ್ಬನೇ ಮುಕ್ತನಾಗಲು ಅರ್ಹನೆಂದು ಹೇಳಿದಂತಾಯಿತು. ಅಂದ್ರೆ ಉತ್ತಮೋತ್ತಮನಾದ ಜ್ಞಾನಿಯೊಬ್ಬನೇ ಮುಕ್ತನಾಗ್ತಾನ, ಅವನೊಬ್ಬನೇ ಜನನ ಮರಣ ಬಂಧನದಿಂದ ಬಿಡುಗಡೆ ಆಗ್ತಾನ ಅಂತ ಅಂದಂಗ ಅನಿಸ್ತದ. ಮತ್ತೆ ನಾನು ಅನ್ಕಂಡಂಗೆ ಆದ್ರೆ ಉಳಿದವರ ಗತಿ ಏನು? ಏನ ಬಹಳ ಮಂದಿ ಆದ್ರಿ, ಅವ್ರ ಗತಿ ಏನು ಎಂಬ ಸಂಶಯ ಬಂದ್ರೆ ಕಾಲನ ಬಲೆಯಲ್ಲಿ ಬಿದ್ದು ಆ ಕಾಲನಿಗೆ ತುತ್ತಾಗುವುದೇ ಗತಿ ಅಂದ್ರು. ಮುಲಾಜಿಲ್ ಶಾಸ್ತ್ರ ಇದು. ಕಾಲ ಅಂದ್ರೆ ಯಮ ಅಂತ. ಆ ಯಮಕಿಂಕರನಿಗೆ ಬಾಯಿಗೆ ಆಹುತಿ ಆಗುವುದೇ ಅವರಿಗೆ ಗತಿ. ಅದು ಹೇಗೆ ಅಂದ್ರೆ ಈ ಮುಂದಿನ ಶ್ಲೋಕದಲ್ಲಿ ಇದರ ಬಗ್ಗೆ ಉತ್ತರವನ್ನು ಹೇಳುತ್ತಾರೆ. ಎದ್ರ ಬಗ್ಗೆ ಹೇಳ್ತಾರಮ್ಮ? ಇದ್ರ ಬಗ್ಗೆ ಹೇಳ್ತಾರಂತ. ಕಾರಣ ಆ ಜೀವನ ಗತಿ ಏನಾಗ್ತದ ಅಂದ್ರೆ ಇದು ಸಣ್ಣದಾದ ಇದನ್ನ ಹೇಳ್ಬಿಡ್ತಲ್ರಿ. ನಿಮ್ಗ ನಿದ್ದೆ ಕಡಿಮೆ ಆತಲ್ರಿ ಡಾಕ್ಟ್ರೆ? ಇಲ್ಲ ರೀ, ಇಲ್ಲ. ಪಾಪ ವೀರೇಶ್ ಡಾಕ್ಟರ್ ತೊಂದ್ರೆ ಆಗ್ತದೇನು? ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಏನಾಯ್ತಂದ್ರೆ ಯಮ ಶಬರಹ ಮೋಹವನೇ ಜೀವ ಮೃಗಾನ್ ಕರ್ಮ ಆಗುರ ಲುಟಿತಾನ್ ಭಿತ್ವಾ ಭೇದ ಮುನಿಷಾನ್ ಭವದುಃಖ ಅಗ್ನೌ ಪಚನ ಭುಕ್ತೆ ಅಂದ್ರವ್. ಅಂದ್ರೆ ಇವ್ರಿಗೆ ಏನ್ ಗತಿ ಅಂದ್ರೆ ಜ್ಞಾನಿ ಒಬ್ಬನ ಬಿಟ್ರೆ ಉಳಿದವರಿಗೆ ಯಮನೆಂಬ ಬೇಟೆಗಾರನು. ಇಲ್ಲಿ ಅರಣ್ಯದಲ್ಲಿ ಬೇಟೆಗಾರ, ಇಲ್ಲಿ ಜಗತ್ತಿನಲ್ಲಿ ಯಮನೆಂಬನೇ ಬೇಟೆಗಾರನು. ಈ ಬೇಟೆಗಾರ ಅರಣ್ಯದಲ್ಲಿ ಪ್ರಾಣಿಗಳನ್ನ ಹಿಡಿದಂತೆ ಜಗತ್ತಿನಲ್ಲಿ ಜ್ಞಾನಿಗಳನ್ನ ಬಿಟ್ಟು ಉಳಿದವರನ್ನೆಲ್ಲ ಅಜ್ಞಾನವೆಂಬ ಅರಣ್ಯದಲ್ಲಿ ಭೇದ ಬುದ್ಧಿಗಳೆಂಬ ಕಿಂಡಿಗಳುಳ್ಳ ಕರ್ಮವೆಂಬ ಬಲಿಯನ್ನು ಒಡ್ಡಿ, ಆ ಬಲೆಗೆ ಸಣ್ಣ ಸಣ್ಣ ಕಿಂಡಿ ಇರ್ತಾವಿಲ್ರಿ, ದಾರದೇ ಮಾಡ್ಲಿ ನೂಲಿಂದ ಮಾಡ್ಲಿ, ಅದಂತೆ ಕರ್ಮದ ಕಿಂಡಿಗಳೇ ಇವಕ್ಕ ಯಾರಿಗೆ? ಅಜ್ಞಾನದಲ್ಲಿದ್ದವ್ರಿಗೆ. ಆ ಬಲಿಯನ್ನ ಒಡ್ಡಿ ಅದರಲ್ಲಿ ಜೀವಿಗಳೆಂಬ ಮೃಗಗಳು ಬಿದ್ದು ಹೊರಳುತ್ತಿರಲು ಅನಂತ ಜೀವಿಗಳು ಬೀಳ್ತಾವ ನೋಡ್ರಿ ಬೆಲೆ. ಅರಣ್ಯದಲ್ಲಿ ಮೃಗಗಳು ಬೀಳ್ತಾವ. ಈ ಯಮ ಹಾಕಿದಂತ ಈ ಕರ್ಮ ಜಾಲ ಅದಲ್ರಿ, ಈ ಕಿಂಡಿಯಲ್ಲಿ ಜಾಲದಲ್ಲಿ ಅನಂತ ಅಜ್ಞಾನ ಜೀವಿಗಳು ಬಿದ್ದು ಒಳ್ಳಾಡ್ತಾವ. ಅವುಗಳನ್ನ ಛೇದಿಸಿ ಜನನ ಮರಣ ದುಃಖವೆಂಬ ಅಗ್ನಿಯಲ್ಲಿ ಪಕ್ವ ಮಾಡಿ ಉಣ್ಣುತ್ತಾನೆ.
ಏನ್ ಮಾಡ್ತಾನ್ರಿ, ಅವುಗಳನ್ನ ಛೇದಿಸಿ ಜನನ ಮರಣವೆಂಬ ದುಃಖ ಅಂದ್ರೆ ಅವ್ನು ಸಣ್ಣ ಸಣ್ಣ ಮಾಡ್ತಾರ, ಕಡಿತಾರ. ಅದು ಮರಣ, ಜನನ ಮರಣ ದುಃಖವೆಂಬ ಅಗ್ನಿ ಅಂದ್ರದು. ಇದೇ ದೊಡ್ಡ ಬೆಂಕಿ. ಆ ಅಗ್ನಿಯಲ್ಲಿ ಪಕ್ವ ಮಾಡಿ ಅಂದ್ರೆ ಅಡಿಗೆಯನ್ನು ಮಾಡಿ ಉಣ್ಣುತ್ತಾನೆ. ಮುಗಿತ್ ನೋಡ್ರಿ ಇವ್ರ ಕತೆ. ಅದಕ್ಕೆ ಇಲ್ಲಿ ತಾತ್ಪರ್ಯ ಸ್ಪಷ್ಟ ಆದಂತ ವಿಶೇಷ ಬರ್ದಲ್ರಿ ಅವರು. ಅದಕ್ಕೆ ಕಾಲನೆಂಬುವ ಶಬರನು ಅಜ್ಞಾನವೆಂತೆಂಬ ಕಾಲವನದಲ್ಲಿ ಕರ್ಮವೆಂಬ ಹೆಬ್ಬುಲಿಯನ್ನು ಕೀಲಿಸಿರಲು ಅದರಲ್ಲಿ ನರದೇಹವಂ ಹೊತ್ತ ಜೀವ ಮೃಗಗಳು ಬೀಳುತ್ತಾ ಓಡಾಡುತ್ತಾ ಉಳ್ಳುತ್ತಾ ಇರಲು ಆ ಶಬರನವುಗಳಂ ಶೀಳುತ್ತಂ, ಛೇದಿಸಲು ಶೀಳಲು. ಆಮೇಲೆ ಜನನ ಮರಣಾದಿ ದುಃಖವೆಂಬ ಜ್ವಾಲೆಯಲ್ಲಿ ಅದನ್ನ ಬೇಯಿಸಿ ಪಕ್ವ ಮಾಡುತ್ತಾ ಊಟವಂ ಮಾಡುತ್ತೇನು ಎಡೆ ಬಿಡದಲೇ. ಎಷ್ಟು ಸಲ ಈ ಕೆಲಸ ಮಾಡ್ತಾನ ಅಷ್ಟು ಸಲ ಇದೇ ಕೆಲಸ ಮಾಡ್ತಾನ. ಯಾರಂದ್ರೆ ಉತ್ತಮನಾದ ಜ್ಞಾನಿಗಳ ಗುಂಪನ್ನ ಬಿಟ್ಟು ಉಳಿದ ಗುಂಪೆಲ್ಲವೂ ಕೂಡ ಯಮಪುರಕ್ಕೆ, ಇವು ಯಮನ ಪಾಲಿಗೆ ನರಕಕ್ಕೆ ಹೋಗ್ತಾವಂತಾರ ಅವ್ರು. ಯಾಕಂದ್ರೆ ತಾಯಿಯ ಗರ್ಭವೇ ನರಕ ಇಲ್ಲಿ. ಪುಣ್ಯ ಮಾಡಿದ್ರೆ ಆ ಭೋಗದ ಸ್ವರ್ಗ, ಪಾಪ ಮಾಡಿದ್ರೆ ಆ ಲೋಕದ ನರಕ. ಜನನ ಮರಣದ ವಿಷಯದಲ್ಲಿ ಬಂದಾಗ ಜ್ಞಾನಿಯೊಬ್ಬನ ಬಿಟ್ರೆ ಎಲ್ಲರಿಗೂ ನರಕ. ಯಾಕಂದ್ರೆ ಎಲ್ಲರೂ ಇದ್ರಾಗ ಹುಟ್ಟಬೇಕಲ್ರಿ ತಾಯಿ ಗರ್ಭದಾಗ. ಅದೇ ಜಾಗದಲ್ಲಿ ಹೊರಗೆ ಬರ್ಬೇಕು, ಬೇರೆ ಒಂದು ದಾರಿ ಇಲ್ಲ. ಆ ಕಾರಣದಿಂದ ಅಜ್ಞಾನವೆಂಬ ಅರಣ್ಯದಲ್ಲಿ ಕರ್ಮವೆಂಬ ಬಲೆಯಲ್ಲಿ ಬಿದ್ದು ಮಾನವ ಮೃಗಗಳು ಯಮನಿಗೆ ತುತ್ತಾಗುತ್ತಾರೆಂದು ಹೇಳಿದಿರಿ. ಅಂದರೆ ಜನನ ಮರಣಾತ್ಮಕ ದುಃಖದಲ್ಲಿ ಬಳಲುತ್ತಾರೆಂತ ಹೇಳಿದಿರಿ. ಈ ಬಳಲಿಕೆಯು ಜೀವಿಗಳಿಗೆ ಎಂದಿಗೆ ತಪ್ಪುತ್ತದೆ? ಇವ್ರಿಗೆ ಯಾವಾಗ ತಪ್ಪದಂತ ಅಂದರೆ ಕರ್ಮಗಳನ್ನು ಮಾಡಬೇಕು ಎಂಬ ಬುದ್ಧಿಯು ಎಂದಿಗೆ ನಿವೃತ್ತಿ ಆಗುತ್ತದೆ? ಇವ್ರಿಗೆ ಕರ್ಮವನ್ನು ಮಾಡಬಾರ್ದಪ್ಪ, ಜ್ಞಾನವನ್ನೇ ಸಾಧಿಸಬೇಕಂತ ಬುದ್ಧಿ ಯಾವಾಗ ಬರ್ತದ? ಕರ್ಮ ಮಾಡ್ಬೇಕೆಂಬ ಬುದ್ಧಿ ಎಂದು ನಿವೃತ್ತಿ ಆಗಿ ಬಿಡ್ಬೇಕಂತ, ಅದು ಕರ್ಮ ಬಿಡ್ಬೇಕು ಎಂಬ ಪ್ರಶ್ನೆಗೆ ಜೀವನಿಗೆ ಕರ್ತವ್ಯ ಮತಿಯು ಇರುವವರೆಗೆ ಇರುತ್ತದೆ. ಅದು ಹೇಗೆ ಅಂತಂದ್ರೆ, ನಾಳೆಯ ಪ್ರಮಾತೃ ಭ್ರಮೆ ಇರುವ ಪರ್ಯಂತರ ಜೀವನು ಕರ್ಮಗಳನ್ನು ಮಾಡುತ್ತಾನೆ. ಆ ಪ್ರಮಾತೃ ಭ್ರಮೆ ಎಂದು ನಿವೃತ್ತಿ ಆಗ್ತದ ಅವತ್ತ ಕರ್ಮವನ್ನು ಬಿಡ್ತಾನ. ಬಿಟ್ಟ ಮೇಲೆ ಮುಂದೆ ಜ್ಞಾನಕ್ಕೆ ಹೋಗ್ತಾನ. ಆ ಜ್ಞಾನದಿಂದ ಅವನು ಮುಕ್ತನಾಗ್ತಾನ ಅನ್ನುವುದನ್ನ ನಾಳೆಯ ಸೂತ್ರದಲ್ಲಿ ಅಥವಾ ಶ್ಲೋಕದಲ್ಲಿ ವಿಚಾರ ಮಾಡೋಣ್ರಿ. ಇವತ್ತಿಗೆ ಇಲ್ಲಿಗೆ ಮಂಗಲವನ್ನು ಮಾಡೋಣ. ಇದು ಕ್ಲಿಯರ್ ಆದಲ್ರಿ? ಆಯ್ತು, ಅದು ಒಂದಕ್ಕೊಂದು ಸಂಬಂಧ ಇವು. ಅದಕ್ಕೆ ಇದು ಕರ್ಮ ಹೇಳಿದ್ರೆ ಬಿಡುಗಡೆ ಆಗ್ತಾವ ನೋಡ್ರಿ. ಇದ್ಯಾಕಂತ ಪ್ರಶ್ನೆನೇ ಇಲ್ಲ ಇಲ್ಲಿ. ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಬರ್ಲಾರ್ದಂತ ಪ್ರಶ್ನೆಗಳನ್ನ ಅವರೇ ಮಾಡ್ಯಾರ, ಮತ್ತೆ ಅವರೇ ಉತ್ತರ ಹೇಳ್ತಾರೆ. ಅದಕ್ಕೆ ನಾಳೆ ದಿನ ವಿಚಾರ ಮಾಡೋನು, ರೆಸ್ಟ್ ಮಾಡ್ರಿ. ನಮಸ್ಕಾರ. 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 ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ.